ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SA2 ಪರೀಕ್ಷೆ 2026 ಮಾರ್ಚಲ್ಲಿ ನಡೀತಾ ಇದ್ದಾವೆ. 8ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಕೀ ಆನ್ಸರೊಂದಿಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು 50 ಅಂಕಗಳ ಪರೀಕ್ಷೆ ಇದೆ. ಕಂಪ್ಲೀಟ್ ಸಿಲೆಬಸ್ ಮೇಲಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಸೊ ಇದೇ ಥರದ ಎಲ್ಲ ವಿಷಯಗಳಲ್ಲಿ ಕೂಡ ಹಾಕ್ತೀನಿ. ಈಗಾಗಲೇ ನಾನು ಕನ್ನಡ ಆಗಿರ್ಬೋದು ಮತ್ತು ಹಿಂದಿ ಹಾಕಿದ್ದೀನಿ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ಔಟ್ ಮಾಡಿಕೊಡ್ರಿ. ಮತ್ತು FA/SA ಎಕ್ಸಾಮ್ 2025-26 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಇಲ್ಲಿ ನಾನು ಅತಿ ಹೆಚ್ಚಿನ ವಿಡಿಯೋಗಳನ್ನು ನಾನು ಏನು ಮಾಡಿದ್ದೀನಿ ನಿಮಗೆ ಹಾಕಿದ್ದೀನಿ. ಸೊ ದಯಮಾಡಿ ಆ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಪ್ಲೀಸ್ ಕಮೆಂಟ್ ಪಕ್ಕ ಹೈಪನ್ನು ಇದೆ. ಹೈಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಎಸ್, ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಫಸ್ಟ್ ಪ್ರಶ್ನೆ ಇತ್ತು, ಇಂಡಿಕಾ ಕೃತಿಯನ್ನು ಬರೆದವರು ಅಂತ ಕೇಳಿದ್ದಾರೆ. ಇಂಡಿಕಾ ಕೃತಿಯನ್ನು ಬರೆದಿರ್ತಕ್ಕಂಥದ್ರಲ್ಲಿ ನೋಡಿದರೆ ಆಪ್ಷನ್ ಬಿ ಮೆಗಸ್ತನೀಸ್ ಇಸ್ ದ ರೈಟ್ ಆನ್ಸರ್. ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2, ಅರಿಸ್ಟಾಟಲ್ ಬರೆದ ಕೃತಿ ಡ್ಯಾಶ್ ಅಂತ ಇದೆ. ಯಾವ ಕೃತಿ ಅರಿಸ್ಟಾಟಲ್ ಬರೆದಂತಿರ್ತಕ್ಕಂಥದ್ದಿತ್ತು? ಆಪ್ಷನ್ ಎ ಪಾಲಿಟಿಕ್ಸ್ ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಪ್ರಶ್ನೆ, ಅತಿ ದೊಡ್ಡ ಖಂಡ ಯಾವುದು ಅಂತ ಕೇಳಿದರು. ನಿಮಗೆಲ್ಲ ಗೊತ್ತಿದೆ, ಅತಿ ದೊಡ್ಡ ಖಂಡ ಬಿಟ್ಟುಬಿಟ್ಟು ಆಪ್ಷನ್ ಎ ಏಷ್ಯಾ ಇಸ್ ದ ರೈಟ್ ಆನ್ಸರ್. ಇನ್ನು ಪುನರಪ್ತಿಗೆ ಉತ್ತಮವಾದ ದೇಶ ಕೇಳಿದ್ದಾರೆ. ಪುನರಪ್ತಿಗೆ ಉತ್ತಮವಾದ ದೇಶ ಆಪ್ಷನ್ ಡಿ ಸಿಂಗಾಪುರ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಒಂದು ಅಂಕದಲ್ಲಿ ಪ್ರಶ್ನೆಗಳಿದ್ದಾವೆ. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು. ಮೌರ್ಯರ ರಾಜಧಾನಿ ಯಾವುದು? ದ ರೈಟ್ ಆನ್ಸರ್ ಈಸ್ ಮೌರ್ಯರ ರಾಜಧಾನಿ ಪಾಟಲಿಪುತ್ರ. ಇನ್ನು ಪಟ್ಟಣದ ಜನಸಂಖ್ಯೆ ವ್ಯಾಪ್ತಿ ಎಷ್ಟಿರ್ತದೆ ಅಂತ ಕೇಳಿದರು. ಅದು ಗೊತ್ತಿರಲಿ, 20,000 to 50,000 ಅನ್ನೋದು ರೈಟ್ ಆನ್ಸರ್. ಇನ್ನು ಜೀವ ವೈವಿಧ್ಯತೆ ಎಂದರೆ ಏನು? ಎಸ್, ಒಂದು ಭೂಭಾಗದಲ್ಲಿ ಕಂಡುಬರುವ ಎಲ್ಲ ಬಗೆಯ ಸಸ್ಯಗಳು ಹಾಗೂ ಪ್ರಾಣಿ ಪ್ರಭೇದಗಳನ್ನೇ ಜೀವ ವೈವಿಧ್ಯತೆ ಅಂತ ಕರೆಯೋದು. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯನ್ನು ಸಹಕಾರಿ ಸಂಘಗಳ ತೊಟ್ಟಿಲು ಎಂದು ಕರೀತಾರೆ ಅಂತ ಕೇಳಿದರು. ಧಾರವಾಡ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ನೆಕ್ಸ್ಟ್ ಇರೋದು 2 ಮಾರ್ಕ್ಸ್ ಕ್ವಶನ್. ಟೋಟಲಿ 7 ಪ್ರಶ್ನೆಗಳಿದ್ದಾವೆ. 14 ಅಂಕಗಳನ್ನು ಇಲ್ಲಿಂದ ನೀವು ಪಡಿಬೋದು. ಪ್ರಶ್ನೆ 9, ಪ್ರಾಗೈತಿಹಾಸಿಕ ಕಾಲ ಎಂದರೇನು ಅಂತ ಕೇಳಿತ್ತು. ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯೋದಕ್ಕೆ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಅಂತೀವಿ. ಈ ಕಾಲಘಟ್ಟದಲ್ಲಿ ಭಾಷೆ ಬೆಳವಣಿಗೆ ಹಾಗೂ ಲಿಪಿಯ ಬಳಕೆಯ ಬಗ್ಗೆ ಯಾವುದೇ ಆಧಾರಗಳು ಸಿಗದೇ ಇರುವುದರಿಂದ ಇದನ್ನು ಚರಿತ್ರೆಯ ಪೂರ್ವ ಕಾಲ ಅಂತಲೂ ಕರೆಯೋದು. ಯಾವುದೇ ಲಿಖಿತ ದಾಖಲೆಗಳು ಚರಿತ್ರೆಯ ಅಧ್ಯಯನಕ್ಕೆ ದೊರಕೋದೇ ಇಲ್ಲ. ಪ್ರಶ್ನೆ 10, 4 ವೇದಗಳು ಯಾವುವು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ಪ್ರಶ್ನೆ 11, ಪೌರತ್ವ ಕಳೆದುಕೊಳ್ಳುವ ವಿಧಾನಗಳಾವುವು ಅಂತ ಕೇಳಿದ್ದಾರೆ. ಎಸ್, ಭಾರತದಲ್ಲಿ ಪೌರತ್ವ ಕಳೆದುಕೊಳ್ಳುವ ವಿಧಾನ ಅಂತಂದರೆ ಫಸ್ಟ್ ಬರೋದು ಪರಿತ್ಯಾಗ, ಎರಡನೇದು ಬರೋದು ಅಂತ್ಯಗೊಳ್ಳುವಿಕೆ, 3 ಪದಚ್ಯುತಿ ಅನ್ನೋದು ಉತ್ತರ ಇತ್ತು. ಇನ್ನು 12, ಸಂಸ್ಕೃತಿಯ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸಂಸ್ಕೃತಿ ಅಮೂರ್ತವಾದದ್ದು, ಸಂಸ್ಕೃತಿ ಸಾಮಾಜಿಕವಾದದ್ದು, ಸಂಸ್ಕೃತಿ ಒಂದು ಕಲಿಕೆ, ಸಾಂಸ್ಕೃತಿಕ ಸಹಜೀವನ, ಸಂಸ್ಕೃತಿಯು ನಿರಂತರವಾದದ್ದು, ಸಂಸ್ಕೃತಿಯು ಬಹುತ್ವದ್ದು ಅಂತ ಬರೆದ್ರೆ ಸಾಕು. ಇನ್ನು ಹವಾಮಾನ ಮತ್ತು ವಾಯುಗುಣಕ್ಕಿರುವ ವ್ಯತ್ಯಾಸವನ್ನು ಕೇಳಿದರು. ಹವಾಮಾನ ಇದು ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದಲ್ಲಿನ ಪರಿಸ್ಥಿತಿಯನ್ನೇ ಹವಾಮಾನ ಅಂತ ಕರೆಯೋದು. ಉದಾಹರಣೆ, ಮೋಡಯುಕ್ತ ಪ್ರಖರ ಬಿಸಿಲು, ಶುಭ್ರ ಹವಾಮಾನ ಇತ್ಯಾದಿ. ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋ ಶಾಸ್ತ್ರವನ್ನು ಪವನ ವಿಜ್ಞಾನ ಶಾಸ್ತ್ರ ಅಂತ ಕರೆಯೋದು. ಇನ್ನು ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿಯನ್ನೇ ವಾಯುಗುಣ ಅಂತ ಕರೆಯೋದು. ಉದಾಹರಣೆ, ಸಮಭಾಜಕ ವೃತ್ತದ ವಾಯುಗುಣ, ಟಂಡ್ರಾ ವಾಯುಗುಣ, ಮರುಭೂಮಿ ವಾಯುಗುಣ, ಮೆಡಿಟರೇನಿಯನ್ ವಾಯುಗುಣ ಮೊದಲಾದವು. ಇನ್ನು ವಾಯುಗುಣದ ಬಗ್ಗೆ ವೈಜ್ಞಾನಿಕ ಅಧ್ಯಯನ ಮಾಡೋ ಶಾಸ್ತ್ರವನ್ನು ವಾಯುಗುಣಶಾಸ್ತ್ರ ಅಂತ ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಗುಪ್ತರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳು ಏನು? ಕೊನೆಯ ಅರಸರು ದುರ್ಬಲರಾಗಿದ್ದರು, ಹೂನರು ಪದೇ ಪದೇ ಗುಪ್ತರ ಮೇಲೆ ದಾಳಿ ಮಾಡಿದರು, ಗುಪ್ತರು ಬೃಹತ್ ಸುಸಜ್ಜಿತ ಸೇನೆಯನ್ನು ಹೊಂದಿರಲಿಲ್ಲ, ಸಾಮಂತರ ಸೈನ್ಯರ ಅವಶ್ಯಕತೆಯನ್ನು ಯುದ್ಧದ ಸಮಯದಲ್ಲಿ ನೀಗುತ್ತಿದ್ದರು, ಸಾಮಂತರೇ ಬಹಳಷ್ಟು ಅಧಿಕಾರವನ್ನು ಹೊಂದಿದ್ದರು ಅಂತ ಬರೆದ್ರೆ ಸಾಕು. ಇನ್ನು ಸಹಕಾರ ಸಂಘಗಳ ಪ್ರಯೋಜನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇವುಗಳ ರಚನೆ ತುಂಬ ಸುಲಭ, ಬಂಡವಾಳದ ಅಗತ್ಯವಿಲ್ಲ, ಎಲ್ಲ ಸದಸ್ಯರಿಗೂ ಸಮನಾದ ಹಕ್ಕು ಬಾಧ್ಯತೆಗಳಿದ್ದಾವೆ, ಸದಸ್ಯರಲ್ಲಿ ತಾರತಮ್ಯ ಇಲ್ಲ, ಪ್ರಜಾಪ್ರಭುತ್ವ ಮಾದರಿ ರೀತಿಯಲ್ಲಿ ನಡೀತದೆ, ಪ್ರತಿ ಸದಸ್ಯನಿಗೂ ಒಂದೇ ಮತದಾನದ ಹಕ್ಕಿದೆ, ಸದಸ್ಯರ ಹೊಣೆಗಾರಿಕೆ ಸೀಮಿತವಾಗಿದೆ, ಸದಸ್ಯರು ಉಳಿತಾಯ ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ತಾರೆ. ಇದು ಬಂಡವಾಳಶಾಹಿ ಮತ್ತು ಸಮಾಜಶಾಹಿ ಪದ್ಧತಿಗಳ ಮಧ್ಯೆ ಉತ್ತಮ ವ್ಯವಸ್ಥೆಯಾಗಿದೆ. ಎಲ್ಲರಿಗಾಗಿ ಒಬ್ಬನು ಮತ್ತು ಒಬ್ಬನಿಗಾಗಿ ಎಲ್ಲರೂ ಎಂಬುದು ಸಹಕಾರಿ ಸಂಘಗಳ ಪ್ರಮುಖ ಧ್ಯೇಯವಾಗಿದೆ ಅಂತ ಬರೆದ್ರೆ ಸಾಕು.
ನೆಕ್ಸ್ಟ್ ಒನ್ 4 ಮಾರ್ಕರ್ ಕ್ವಶನ್, ಪಿರಾಮಿಡ್ಗಳ ಕುರಿತು ಟಿಪ್ಪಣಿ ಬರೆಯಿರಿ. ಎಸ್, ಈಜಿಪ್ತಿಯನ್ನರಿಗೆ ಮರಣದ ನಂತರ ಬದುಕಿನ ಬಗ್ಗೆ ನಂಬಿಕೆ ಇತ್ತು. ಸತ್ತ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತುತ್ತಿದ್ದರು. ಹೀಗೆ ಬಟ್ಟೆಯಿಂದ ಸುತ್ತಿದ ದೇಹವನ್ನು ವಿಶೇಷವಾಗಿ ತಯಾರಿಸಿದ ಶವಪೆಟ್ಟಿಗೆಯಲ್ಲಿ ಇಡಲಾಗುತ್ತಿತ್ತು. ನಂತರ ಸಮಾಧಿ ಮಾಡಿ ಶವಪೆಟ್ಟಿಗೆಯನ್ನು ಇರಿಸಲಾಗುತ್ತಿತ್ತು. ಪ್ರಾರಂಭದಲ್ಲಿ ಸಮಾಧಿಗಳನ್ನು ಬೆಟ್ಟಗಳ ಬಂಡೆಗಳನ್ನು ಕೊರೆದು ರಚಿಸಲಾಗುತ್ತಿತ್ತು. ಚಿರನಿದ್ರೆಯಲ್ಲಿರುವವರನ್ನು ಯಾರೂ ಬಾಧಿಸದಂತೆ ಮರುಭೂಮಿಯಲ್ಲಿ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ಟುತ್ತಿದ್ದರು. ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಗೋಪುರವಾದ ಶಿಖರವನ್ನು ಕಟ್ಟಿದರು. ಗ್ರೀಕರು ಇದನ್ನೇ ಪಿರಾಮಿಡ್ ಅಂತ ಕರೆದರು. ಮುಂದಿನ ಪ್ರಶ್ನೆ, ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಯೋಜನಗಳನ್ನು ತಿಳಿಸಿ. ರಾಜ್ಯಶಾಸ್ತ್ರವು ರಾಜ್ಯವೊಂದರ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗಿದೆ. ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿ ನೀಡುತ್ತದೆ. ರಾಜ್ಯಶಾಸ್ತ್ರ ರಾಜ್ಯದ ಸಂವಿಧಾನ ಮತ್ತು ಕಾನೂನುಗಳ ಬಗ್ಗೆ ಜ್ಞಾನ ಕೊಡುತ್ತದೆ. ರಾಜ್ಯಶಾಸ್ತ್ರ ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ಹಾಗೂ ಅವುಗಳ ಕಾರ್ಯಗಳ ಬಗ್ಗೆ ತಿಳುವಳಿಕೆ ಕೊಡುತ್ತದೆ. ಜನ ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲು ಪೂರಕವಾಗುವ ತತ್ವ ಹಾಗೂ ನೀತಿಗಳನ್ನು ಪ್ರೋತ್ಸಾಹಿಸಲು ರಾಜ್ಯಶಾಸ್ತ್ರ ಸಹಾಯ ಮಾಡುತ್ತದೆ. ಉತ್ತಮ ನಾಯಕರುಗಳನ್ನು ಮತ್ತು ಉತ್ತಮ ನಾಗರಿಕರನ್ನು ಸೃಷ್ಟಿಸುವಲ್ಲಿ ರಾಜ್ಯಶಾಸ್ತ್ರ ಜ್ಞಾನ ಸಹಕರಿಸ್ತದೆ ಅಂತ ಬರೆದ್ರೆ ನಿಮ್ಮ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಉತ್ತರಗಳನ್ನು ರೆಡಿ ಆಯಿತು. ಇನ್ನು ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ತಿಳಿಸಿ. ಉತ್ಪಾದಕ ಚಟುವಟಿಕೆಗಳು, ಅನುಭೋಗಿ ಚಟುವಟಿಕೆಗಳು, ವಿನಿಮಯ ಚಟುವಟಿಕೆಗಳು, ವಿತರಣಾ ಚಟುವಟಿಕೆಗಳು ಈಸ್ ದ ರೈಟ್ ಆನ್ಸರ್. ಇನ್ನು ಏಕಮಾಲಿಕತ್ವ ಸಂಸ್ಥೆಯ 3 ಅನುಕೂಲ ಮತ್ತು ದೋಷಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಮೊದಲಿಗೆ ನೋಡೋಣ ಅನುಕೂಲಗಳು. ಸಂಪತ್ತು ಹಾಗೂ ಆರ್ಥಿಕ ಅಧಿಕಾರ ಶಕ್ತಿಗಳನ್ನು ಹಂಚಲು ಸಹಾಯ ಮಾಡ್ತದೆ. ಕೆಲವರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಡ್ತದೆ. ಸರ್ಕಾರಕ್ಕೆ ಸಕಾಲದಲ್ಲಿ ತೆರಿಗೆಗಳನ್ನು ಪಾವತಿ ಮಾಡ್ತದೆ. ಗ್ರಾಹಕರಿಗೆ ಬೇಕಾದ ದೈನಂದಿನ ಇಷ್ಟಗಳನ್ನು ಅರಿತು ಸಹಾಯ ಮಾಡಲು ಸರಬರಾಜನ್ನು ಮಾಡ್ತದೆ. ಇನ್ನು ದೋಷಗಳನ್ನು ನೋಡೋದಾದರೆ ಬಂಡವಾಳ ಮಿತವಾಗಿದ್ದು ದೊಡ್ಡದಾಗಿ ಬಳಸಲು ಕಷ್ಟ. ಆಡಳಿತ ಕೌಶಲ್ಯಗಳು ಸೀಮಿತವಾಗಿದ್ದಾವೆ. ಎಲ್ಲ ನಷ್ಟವ ಹೊಣೆಗಾರಿಕೆಗಳನ್ನು ಒಬ್ಬನೇ ಹೊರಬೇಕಾಗುತ್ತದೆ. ಮಾಲೀಕನ ನಿಧನ ಅಥವಾ ದಿವಾಳಿಯಿಂದ ಸಂಸ್ಥೆಯನ್ನು ಮುಚ್ಚಬೇಕಾದ ಪರಿಸ್ಥಿತಿ ಉಂಟಾಗ್ತದೆ. ಇನ್ನು 4 ಮಾರ್ಕರ್ ಕ್ವಶನ್ ಇದ್ದಾವೆ. ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳನ್ನು ತಿಳಿಸಿ ಅಂತ ಕೇಳಿದರು. ಒಳ್ಳೆಯ ನಡತೆ, ಒಳ್ಳೆಯ ಮಾತು, ಒಳ್ಳೆಯ ನೋಟ, ಒಳ್ಳೆಯ ಬದುಕು, ಒಳ್ಳೆಯ ನಿರ್ಧಾರ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಚಿಂತನೆ, ಒಳ್ಳೆಯ ನೆನಪು. ಇನ್ನು ಪ್ರಜಾಪ್ರಭುತ್ವದ ಅನುಕೂಲ ಮತ್ತು ಅನಾನುಕೂಲಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅನುಕೂಲಗಳು ಅಂತ ಬಂದಾಗ ಪ್ರಜಾಪ್ರಭುತ್ವ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಸ್ವತಂತ್ರ ನ್ಯಾಯಾಂಗದಡಿಯಲ್ಲಿ ರಕ್ಷಿಸುತ್ತದೆ. ಪ್ರಜಾಪ್ರಭುತ್ವ ಸಮಾನತೆಯ ತತ್ವವನ್ನು ಆಧರಿಸಿದೆ. ಪ್ರಜಾಪ್ರಭುತ್ವದಲ್ಲಿ ಸ್ವತಃ ಜನರೇ ನಿರ್ಧಾರ ಕೈಗೊಳ್ಳುವಲ್ಲಿ ಭಾಗಿಯಾಗಿ ಕಾನೂನು ರಚಿಸಿಕೊಳ್ಳುವ ಅವಕಾಶ ಹೊಂದಿರ್ತಾರೆ. ಜನರು ತಮ್ಮ ಆಯ್ಕೆ ಪ್ರತಿನಿಧಿ ಮತ್ತು ಸರ್ಕಾರವನ್ನು ಚಲಾಯಿಸಿಕೊಳ್ಳಬಹುದಾಗಿದೆ ಅಂತ ಬರೆದ್ರೆ ಸಾಕು. ಪ್ರಜಾಪ್ರಭುತ್ವದ ಅನಾನುಕೂಲಗಳು. ಪ್ರಜಾಪ್ರಭುತ್ವವು ಕೆಲವೊಂದು ಅನಾನುಕೂಲಗಳಿಂದ ಕೂಡಿದೆ. ಫಸ್ಟ್ ಒನ್, ಗೌರವಯುತ ಶೈಕ್ಷಣಿಕ ಅರ್ಹತೆ, ನಿರ್ವಹಣಾ ಕೌಶಲ, ಉತ್ತಮ ನಾಯಕತ್ವದ ಲಕ್ಷಣಗಳು, ಸಾಮಾಜಿಕ, ಆರ್ಥಿಕ, ರಾಜಕೀಯ ಜ್ಞಾನದ ಕೊರತೆ ಅಥವಾ ತಿಳುವಳಿಕೆ ಇಲ್ಲದಿರುವ ಹಾಗೂ ಸ್ವಾರ್ಥ ಸಾಧನೆಯ ಜನಪ್ರತಿನಿಧಿಗಳಿಂದ ಪ್ರಜಾಪ್ರಭುತ್ವ ದುರ್ಬಲವಾಗಿದೆ. ಅಧಿಕಾರಕ್ಕಾಗಿ ರಾಜಕೀಯ ಪಕ್ಷಗಳ ನಡುವಿನ ಸ್ಪರ್ಧೆಯು ಪಕ್ಷಪಾತ ಮತ್ತು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡುತ್ತದೆ. ರಾಷ್ಟ್ರದ ಹಿತಾಸಕ್ತಿಗಿಂತ ಪಕ್ಷದ ಹಿತಾಸಕ್ತಿ ಬಹುಮುಖ್ಯ ಆಗಿದೆ. ಪಕ್ಷದಿಂದ ಪಕ್ಷಕ್ಕೆ ಪಕ್ಷಾಂತರಗೊಳ್ಳುವ ಕ್ರಿಯೆಯು ಸರ್ಕಾರಗಳನ್ನು ಅಸ್ಥಿರ ಮಾಡುತ್ತದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜಾತಿಯ ಅಂಶಗಳು, ಮತೀಯ ಅಂಶಗಳು, ಹಣ ಮತ್ತು ತೋಳಬಲ ಪ್ರದರ್ಶನಗಳು ಚುನಾವಣೆಗಳಲ್ಲಿ ಮುಕ್ತವಾಗಿ ಬಳಸ್ತವೆ ಅಂತ ಬರೆದ್ರೆ ಸಾಕು. ಪರಿಸರ ಮಾಲಿನ್ಯ ಎಂದರೇನು, ಅದರ ವಿಧಗಳನ್ನು ವಿವರಿಸಿರಿ. ಪರಿಸರ ಮಾಲಿನ್ಯ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಾಗುವ ಅನಪೇಕ್ಷ ಬದಲಾವಣೆಯೇ ಪರಿಸರ ಮಾಲಿನ್ಯ. ಇದು ಮಾನವನೂ ಸೇರಿದಂತೆ ಜೀವಿಗಳ ಮೇಲೆ ಹಾನಿಕಾರಕ ಪರಿಣಾಮಗಳನ್ನುಂಟು ಮಾಡ್ತದೆ. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಜೀವಮಂಡಲದ ಘಟಕಗಳನ್ನು ಬದಲಾಯಿಸ್ತದೆ. ಇನ್ನು ಮಾಲಿನ್ಯದ ವಿಧಗಳು. ಪರಿಸರ ಮಾಲಿನ್ಯದಲ್ಲಿ ಹಲವಾರು ವಿಧಗಳಿದ್ದಾವೆ. ಈ ಮಾಲಿನ್ಯಕಾರಕಗಳು ಮತ್ತು ಮಾಲಿನ್ಯದ ಸ್ವರೂಪದ ಆಧಾರದ ಮೇಲೆ ಈ ಕೆಳಗಂಡಂತೆ ವಿಂಗಡಿಸ್ತೀವಿ. ಅವುಗಳೆಂದರೆ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣಿನ ಮಾಲಿನ್ಯ ಮತ್ತು ಶಬ್ದದ ಮಾಲಿನ್ಯ. ಲಾಸ್ಟ್ ಭಾರತದ ನಕ್ಷೆಯನ್ನು ಬಿಡಿಸಿ ಅದರಲ್ಲಿ ಉಜ್ಜಯಿನಿ, ತಲಕಾಡು ಮತ್ತು ನಾಸಿಕನ್ನು ಗುರುತಿಸಬೇಕಾಗಿತ್ತು. ಗೊತ್ತಿದೆ, ಇದು ಬಂದುಬಿಟ್ಟು ಉಜ್ಜಯಿನಿ, ನೆಕ್ಸ್ಟ್ ಇದು ಬಂದುಬಿಟ್ಟು ತಲಕಾಡು, ನೆಕ್ಸ್ಟ್ ನಾಸಿಕ್ ಅಂತ ಇದೆ. ಇದು ನಾಸಿಕ್. ಈ ಮೂರನ್ನು ನಿಮ್ಗೆ ಏನು ಮಾಡಿದರು, ಗುರುತಿಸ್ಲಿಕ್ಕೆ ಹೇಳಿದರು. ಇಷ್ಟಿತ್ತು ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಂತ ಹೇಳ್ತಾ ಎಲ್ಲರಿಗೂ ಶೇರ್ ಮಾಡಿ. ಬೇರೆ ಎಲ್ಲ ವಿಷಯದ ವಿಡಿಯೋಗಳು ನಿಮಗಾಗಿದ್ದಾವೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.